ಶಿವಸಾಂಬಜೈ ನಮಃ ಪಾರ್ವತೀ ಪತಿ ಶಿವ ಹರ ಹರ ಮಹಾದೇವ. ಶ್ರೀಮಜ್ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ. ಶ್ರೀಮಜ್ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ್ ಕಿ ಜೈ. ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ ಜೈ. ಮಹಾತ್ಮ ಕರಿಬಸವೇಶ್ವರ ಮಹಾರಾಜ್ ಕಿ ಜೈ. ಮಹಾತ್ಮ ಚನ್ನಬಸವೇಶ್ವರ ಮಹಾರಾಜ್ ಕಿ ಜೈ. ಗುರು ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಶಿವಸಾಂಬಜೈ ನಮಃ ಪಾರ್ವತೀ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಗುರುಭ್ಯೋ ನಮಃ. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಗುರುಬೇಕೆ ಬೇಕು ಲಿಂಗವಾ ಕೊಡುವುದಕ್ಕೆ. ಜಂಗಮನೇಕೆ ಬೇಕು ಭಕ್ತಿಯ ಪರೀಕ್ಷಿಸುವುದಕ್ಕೆ. ಕಂಡುದನ್ನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಜನರ ಕಾಣಬಾರದೆಂದೇ ಎನ್ನ ಕಣ್ಣುಮುಚ್ಚಿದೆ ಏನಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ. ಆರಂಭದಲ್ಲಿ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನು ಪಂಚ ಆಚಾರ್ಯರನ್ನು 12ನೇ ಶತಮಾನದಲ್ಲಿ ಭುವಿಯಲ್ಲಡಗಿರುವಂಥ ಅಜ್ಞಾನವನ್ನು ಹೊಡೆದೋಡಿಸಿ ಸುಜ್ಞಾನದ ಮಹಾಬೆಳಕನ್ನು ಚೆಲ್ಲಿರುವಂತಹ ಬಸವಾದಿಯ ಪ್ರಮಥಗಣಗಳಿಗೆಲ್ಲ ಶರಣೆಂದು ಆದಿನಿರಂಜನ ಜಗದ್ಗುರು ಮದನಾದಿ ಯಡಿಯೂರಿನ ತೋಂಟದ ಸಿದ್ಧಲಿಂಗೇಶ್ವರರನ್ನು ಧ್ಯಾನಿಸಿಕೊಂಡು 20ನೇ ಶತಮಾನದಲ್ಲಿ ಬತ್ತು ಹೋಗುವಂಥ ಸಮಾಜವನ್ನು ಧರ್ಮದ ನೀರನ್ನು ಎರೆದು ಬಿತ್ತಿರುವಂತಹ ಕಾರಣಿಕ ಯುಗ ಪುರುಷ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರಪ್ಪಂಗಳವರ ಗದ್ದುಗೆಗೆ ಹಣಿಯನ್ನು ಮಣಿದು ಅರಮನೆಯಲ್ಲಿದ್ದಂಥ ಸಂಗೀತವನ್ನು ಗುರುಮನೆಗೆ ತಂದುಕೊಟ್ಟು ನಮ್ಮಂಥ ಸಾವಿರಾರು ಅಂಧ ಅನಾಥ ಅಂಗವಿಕಲ ಮಕ್ಕಳಿಗೆ ಆಶ್ರಯದಾತರಾಗಿದ್ದು ಗುರುವಿನ ಗುರು ಶ್ರೇಷ್ಠ ಗುರು ಪರಮಗುರು ಗದುಗಿನ ಚಿಜ್ಯೋತಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗುರುವರ್ಯರ ಪರಮ ಕರ್ತೃಗದ್ದಿಗೆಗೂ ಕೂಡ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತಾ ನಡೆದಾಡುವ ದೇವರು ಮಾತನಾಡುವ ದೇವರು ಭೂಲೋಕದ ಭಗವಂತ ಅಂಧ ಅನಾಥರ ತಂದೆ ದೀನ ದಲಿತರ ಬಂಧು ಸಂಗೀತದ ಜಗದ್ಗುರುಗಳು ತುಲಾಭಾರಗಳ ಚಕ್ರವರ್ತಿಗಳು ತ್ರಿಭಾಷಾ ಕವಿಗಳು ವಿದ್ಯಾ ಗುರುಗಳಾಗಿರುವಂಥ ಪೂಜ್ಯ ಪುಟ್ಟರಾಜ ಗುರುವರ್ಯರನ್ನು ಭಕ್ತಿಪೂರ್ವಕವಾಗಿ ಋಣಮಂದಿರದೊಳಗೆ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಚರಿತ್ರಾನಾಯಕರಾಗಿರುವಂತಹ ಬಾಗಿ ಬಂದ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ನೆನೆದವರ ಮನೆಯೊಳಗ ಸದಾಕಾಲ ಜಾಗೃತಾವಸ್ಥೆಯೊಳಗ ನೆಲೆ ನಿಂತಿರುವಂಥ ಮಹಾತ್ಮ ಶ್ರೀ ಗುರು ಶಟಸ್ಥಲ ಬ್ರಹ್ಮಿ ಚನ್ನಬಸವ ಶಿವಾಚಾರ್ಯರ ಪರಮ ಪವಿತ್ರವಾಗಿರುವಂತಹ ಮಹಾಪುರಾಣದ ಗ್ರಂಥಕ್ಕೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈಯುತ್ತಾ ಶ್ರೀಮಠದ ಒಡೆಯರಾಗಿರುವಂತಹ ಜ್ಞಾನರುದ್ಧರು ವಯೋವೃದ್ಧರೂ ಆಗಿರುವಂಥ ಶ್ರೀಮಠದ ಒಡೆಯರಾಗಿರುವಂತಹ ಶ್ರೀ ಶಟಸ್ಥಲ ಬ್ರಹ್ಮಿ 108 ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಚಕಂತಿ ಹಿರೇಮಠ ನಿಡಸೇಸಿ ಕುಷ್ಟಗಿ ಗೆಜ್ಜಿಬಾವಿ ಈ ಪೂಜ್ಯರ ಪರಮ ಪವಿತ್ರವಾಗಿರುವಂತಹ ಜಂಗಮ ಪಾದಕ್ಕೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈಯುತ್ತಾ ಶ್ರೀಮಠದ ಮತ್ತೋರ್ವ ಪರಮ ಪೂಜ್ಯರಾಗಿರುವಂಥ ಯುವ ಸಾಧಕರಾಗಿರುವಂತಹ ಸದ್ಭಾವನ ಯಾತ್ರೆಯ ಮುಖಾಂತರವಾಗಿ ಜನಮಾನಸದೊಳಗ ಅಚ್ಚಳಿಯದೆಯಾಗಿ ನೆಲೆ ನಿಂತಿರುವಂತಹ ಶ್ರೀ ಅಭಿನವ ಪರಮಪೂಜ್ಯ ಶಟಸ್ಥಲ ಬ್ರಹ್ಮಿ ಕರಿಬಸವ ಶಿವಾಚಾರ್ಯರು ಪಂಚಕಂತಿ ಹಿರೇಮಠ ನೆಡಸೇಸಿ ಕುಷ್ಟಗಿ ಗೆಜ್ಜಿಬಾವಿ ಈ ಪೂಜ್ಯರ ಜಂಗಮ ಪಾದಕ್ಕೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈಯುತ್ತಾ
ಯಾವತ್ತೂ ಈ ಪುರಾಣ ಕಮಿಟಿಯ ಅಧ್ಯಕ್ಷರೇ, ಸದಸ್ಯರೇ, ಪದಾಧಿಕಾರಿಗಳೇ ತಮ್ಮೆಲ್ಲರಿಗೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನಗೈಯುತ್ತಾ ಪ್ರತಿನಿತ್ಯವೂ ಕೂಡ ಈ ಮಹಾಪುರಾಣದೊಳಗೆ ತಮ್ಮ ಸುಮಧುರ ಕಂಠದಿಂದ ಸಂಗೀತದ ಸುದೆಯನ್ನು ತಮ್ಮೆಲ್ಲರ ಮನಮುಟ್ಟುವಂತೆ ಉಣಬಡಿಸುತ್ತಾ ಬಂದಿರುವಂಥ ಈ ನಾಡು ಕಂಡ ಖ್ಯಾತ ಅಪರೂಪದ ಗಾಯಕೋತ್ತಮರು, ಆಶ್ರಮದ ಗುರುಬಂಧುಗಳಾಗಿರುವಂಥ ಶ್ರೀಯುತ ಮಂಜುನಾಥ ತೇರದಾಳ್ ಅವರಿಗೂ ಕೂಡ ಶರಣೆಂದು ಈ ಮಹಾಪುರಾಣದೊಳಗೆ ಬಹಳ ಅಚ್ಚುಕಟ್ಟಾಗಿ ತಬಲಾವಾದನದ ಸೇವೆಯನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರಾಗಿ 10 ವರ್ಷಗಳ ಪರ್ಯಂತರವಾಗಿ ಶ್ರೀಮಠದೊಳಗೆ ತಬಲಾವಾದನದ ಅತ್ಯದ್ಭುತವಾಗಿರುವಂಥ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಂಥ ತಬಲಾದೊಳಗೆ ವಿದ್ವತ್ತನ್ನು ಸಾಧಿಸಿ ತಬಲಾ ಚತುರರು ಅನ್ನುವಂಥ ಬಿರುದನ್ನು ಪಡೆದಿರುವಂಥ ಶ್ರೀಯುತ ಗಜಾನಂದ ಹೂಗಾರ್ ಅವರಿಗೂ ಕೂಡ ಶರಣೆಂದು ಈ ಧ್ವನಿವರ್ಧಕದ ಸೇವೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬರ್ತಾ ಇರುವಂಥ ಆಶ್ರಮದ ಗುರುಬಂಧುಗಳಾಗಿರುವಂಥ ಶ್ರೀಯುತ ವೀರೇಶ್ ಕುಮಾರ್ ಹಿರೇಮಠ ಬರದೂರು ಬಾಂಡ್ ಅವರಿಗೂ ಕೂಡ ಶರಣೆಂದು ಒಟ್ಟಾರೆಯಾಗಿ ಅವರಿವರೆನ್ನದೇ ನಿಡಸೇಸಿ ಗ್ರಾಮದ ಸರ್ವ ಶರಣ ತಂದೆ ತಾಯಿಗಳೇ, ಗುರು ಹಿರಿಯರೇ, ಯುವಕ ಮಿತ್ರರೇ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಂತರಾತ್ಮದೊಳಗೆ ಬೆಳಗುವಂತಹ ಆ ಪರಮಾತ್ಮನ ಚಿಜ್ಯೋತಿಗೆ ಶರಣು ಶರಣಾರ್ಥಿಗಳು. ಪುರಾಣ ಪ್ರಾರಂಭೆ ಪೂರ್ವ ಕಥಾನುಸಾರೆ ತಾತನವರು ಚನ್ನಬಸವ ಶಿವಾಚಾರ್ಯರು ಈ ಪರಮ ಪವಿತ್ರವಾಗಿರುವಂತಹ ನಿಡಸೇಸಿಯ ಗ್ರಾಮಕ್ಕೆ ಆಗಮಿಸಿ ಇಲ್ಲಿರುವಂತಹ ಭಕ್ತರ ಕಷ್ಟಗಳನ್ನು ಕಳೆಯುತ್ತಾ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಸದಾವಕಾಲ ನೆನೆದವರ ಮನೆಯೊಳಗ ಸದಾವಕಾಲ ಜಾಗೃತಾವಸ್ಥೆಯೊಳಗ ನೆಲೆ ನಿಂತಿರುವಂಥ ಸಮಯದೊಳಗೆ ಚನ್ನಬಸವ ಶಿವಾಚಾರ್ಯರು ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿ ಎನ್ನುವಂತೆ ಸಂಚಾರವನ್ನು ಮಾಡ್ತಾ 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 ಅನೇಕ ಭಕ್ತರನ್ನು ಉದ್ಧರಿಸುತ್ತಾ ಅನೇಕ ಭಕ್ತರ ಜಡರೋಗವನ್ನು ಕಳೆಯುತ್ತಾ ಭವರೋಗವನ್ನು ದೂರ ಮಾಡುತ್ತಾ ಅವರಿಗೆ ಮೋಕ್ಷದ ಪಥದತ್ತ ಆಶೀರ್ವಾದವನ್ನು ಮಾಡ್ತಾ ಮಾಡ್ತಾ ಇರುವಂಥ ಸಮಯದೊಳಗೆ ಗಜೇಂದ್ರಗಡಕ್ಕೆ ಹೋಗಿರ್ತಾರೆ. ಚನ್ನಬಸವ ಶಿವಾಚಾರ್ಯರು, ಚನ್ನಬಸವ ತಾತನವರು ಗಜೇಂದ್ರಗಡಕ್ಕೆ ಹೋಗಿರ್ತಾರೆ. ಆ ಯಾವ ಗಜೇಂದ್ರಗಡದೊಳಗೆ ಅಲ್ಲಿ ಒಂದು ಬಿಲ್ವಪತ್ರಿಯ ವನ, ಆ ಬಿಲ್ವಪತ್ರಿಯ ವನದೊಳಗೆ ಚನ್ನಬಸವ ಶಿವಾಚಾರ್ಯರು ತಾತನವರು ಆ ಬಿಲ್ವಪತ್ರಿಯ ವನದೊಳಗೆ ಕುಳಿತುಕೊಂಡಿರುವಂಥ ಸಮಯದೊಳಗೆ ಆ ಬಿಲ್ವಪತ್ರಿಯ ವನದ ತುಂಬೆಲ್ಲ ಮಂಗಗಳು, ಕೋತಿಗಳು ಅಂತ ಕರೀತಾರೆ. ಆ ಮಂಗಗಳು ಗಿಡದಿಂದ ಗಿಡಕ್ಕೆ ಜಿಗಿತಾ ಇದ್ವು, ಟೊಂಗೆಯಿಂದ ಟೊಂಗೆಗೆ ಹಾರ್ತಾ ಇದ್ವು. ಅವುಗಳನ್ನು ಬಹಳ ಸಂತೋಷದಿಂದ ನೋಡ್ತಾ, ಆನಂದದಿಂದ ನೋಡ್ತಾ ತಾವು ಓದಿರುವಂತಹ ಹಣ್ಣನ್ನು ಉಂಡಿಯನ್ನು ಆ ಕೋತಿಗಳಿಗೆ, ಆ ಮಂಗಗಳಿಗೆ ಹಾಕ್ತಾ ಇರುವಂಥ ಸಮಯದೊಳಗೆ ಒಂದು ಬಿಲ್ವಪತ್ರಿಯ ಮರದಿಂದ ಆ ಒಂದು ಬಿಲ್ವಪತ್ರಿಯ ಮರದ ಕಾಯಿಯ ಉರ್ಲಿಕಾಯಿ ಕೆಳಗಡೆ ಬೀಳುತ್ತೆ. ಆವಾಗ ಚನ್ನಬಸವ ತಾತನವರು ವಿಚಾರ ಮಾಡುತ್ತಾರಂತ, ಓಹೋ, ಈ ಬುರ್ಲಿಕಾಯಿಯನ್ನು ತೆಗೆದುಕೊಂಡು ಹೋಗಿ ನಿಡಸೇಸಿಯ ಗ್ರಾಮದೊಳಗೆ ನಾನು ನೆಡಬೇಕು, ಅಲ್ಲಿ ಒಂದು ಪತ್ರಿಯ ಗಿಡವನ್ನು ನಾನು ನೆಡಬೇಕು ಅಂತೇಳಿ ತಾತನವರು ಏನು ಮಾಡಿದರು ಅಂದರೆ ಆ ಕಾಯನ್ನು ತೆಗೆದುಕೊಂಡು ಬಂದು ಈ ನಿಡಸೇಸಿಯ ಮಠದೊಳಗೆ ನೆಡುತ್ತಾರ. ನೆಟ್ಟಿರುವಂಥ ಸಮಯದೊಳಗೆ ಈಗ ಅನೇಕ ಲೀಲೆ ಪವಾಡಗಳನ್ನು ಮಾಡ್ತಾ ಇರುವಂಥ ಸಮಯದೊಳಗೆ ನಿಡಸೇಸಿ ಒಳಗೆ ಇದೇ ಮಠದೊಳಗೆ ಇದೇ ಜಾಗೃತ ಸ್ಥಳದೊಳಗೆ ತಾತನವರು, ಚನ್ನಬಸವ ತಾತನವರು ನೆಲೆ ನಿಂತಿರುವಂಥ ಸಮಯದೊಳಗೆ ತವಳಗೇರಿಯ ಕೂಡ್ಲಪ್ಪ ಅನ್ನುವಂತಹ ಒಬ್ಬ ಭಕ್ತ ಎಲ್ಲಿಗೆ ಬರ್ತಾನ ಅಂದ್ರೆ ಶ್ರೀಮಠಕ್ಕೆ ಬರ್ತಾನೆ. ಬಂದು ಮಠದ ತುಂಬೆಲ್ಲ ಅಡ್ಡಾಡ್ತಾನೆ, ಅಂಗಳವನ್ನೆಲ್ಲ ಅಡ್ಡಾಡಿ ಆ ದಿನ ಚನ್ನಬಸವ ತಾತನವರ ದರ್ಶನಕ್ಕಾಗಿ 4ರಿಂದ 5 ಜನ ಸ್ವಾಮಿಗಳು ಬಂದಿರ್ತಾರೆ ಮಠಕ್ಕೆ. ಆ ಸ್ವಾಮಿಗಳೊಂದಿಗೆ ಸಮಾಜದ ಹಿತಚಿಂತನೆಯನ್ನು ಮಾಡ್ತಾ
ಚನ್ನಬಸವ ತಾತನವರು ಕುಳಿತುಕೊಂಡಿರುವಂತಹ ಸಮಯದೊಳಗ ಆ ತವಳಗೇರಿಯ ಕೂಡ್ಲೆಪ್ಪ ಏನು ಮಾಡುತ್ತಾನ ಅಂದ್ರೆ ಯಾರಿಗೂ ನಮಸ್ಕಾರವನ್ನು ಮಾಡದೆ ಆ ಸ್ವಾಮಿಗಳ ಎದುರಿಗೆ ಆಗಿರಬಹುದು, ಚನ್ನಬಸವ ತಾತನವರ ಎದುರಿಗೆ ಹಾಗೇ ಅಡ್ಡಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಅವಾಗ ಚನ್ನಬಸವ ತಾತನವರು ಆ ತವಳಗೇರಿಯ ಕೂಡ್ಲೆಪ್ಪನಿಗೆ ಹೇಳ್ತಾರ, ಅಪ್ಪ ಕೂಡ್ಲೆಪ್ಪ, ಇಲ್ಲೆಲ್ಲ ದೊಡ್ಡವರು ಕುಂತಾರ, ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು, ದೊಡ್ಡವರ ಆಶೀರ್ವಾದ ತಗೋಬೇಕು. ಹೀಗೆಲ್ಲ ತಾತನವರು ಆ ತವರಗೇಳಿಯ ಕೂಡ್ಲೆಪ್ಪನಿಗೆ ಹೇಳಿದಾಗ ತಾತನವರ ಮಾತನ್ನ ಕಿವಿಯೊಳಗೆ ಹಾಕೋಣಂಗಲ್ಲವು. ಅವಾಗ ತಾತನವರಂತಾರಂತ, ಆಶೀರ್ವಾದ ತಗೊಂಡಿ ಅಂದ್ರೆ ನಿನ್ನ ಧರ್ಮ ತಮ್ಮ, ಆಶೀರ್ವಾದವನ್ನು ತೆಗೆದುಕೊಳ್ಳಲಿಲ್ಲ ಅಂದ್ರೆ ಅದು ನಿನ್ನ ಕರ್ಮ ಅಂದ್ರು. ಆ ತವರಗೇಳಿಯ ಕೂಡ್ಲೆಪ್ಪ ಊರಿಗೆ ಹೋಗುತ್ತಾನ. ಊರಿಗೆ ಹೋದಾಗ ತಾತನವರ ಮಾತನ್ನ ಧಿಕ್ಕರಿಸಿ ಯಾವಾಗ ಊರಿಗೆ ಹೋದನಲ್ಲ, ವಿಪರೀತವಾಗಿರುವಂತಹ ಕಣ್ಣು ಬೇಣೆ ಪ್ರಾರಂಭವಾಗಿಬಿಟ್ಟು, ಕಣ್ಣ ಕಾಣದಂಗೆ ಆಗಿಬಿಟ್ಟು ಆ ತವಳಗೇರಿಯ ಕೂಡ್ಲೆಪ್ಪನಿಗೆ. ಅವಾಗ ಆ ಕೂಡ್ಲೆಪ್ಪನಿಗೆ ತನ್ನ ತಪ್ಪಿನ ಅರಿವಾಯ್ತಂತ. ತಾತನವರು ನನಗೆ ಹೇಳಿದ್ರು, ಮಹಾತ್ಮರು ಬಂದಾರ, ಅವ್ರ ಆಶೀರ್ವಾದ ತೆಗೆದುಕೋ, ಅವರ ಎದುರುಗಡೆ ತಗ್ಗಿ ಬಗ್ಗಿ ನೆಡಿ ಅಂತ ತಾತನವರು ಹೇಳಿದ್ರು. ತಾತನವರ ಮಾತನ್ನ ಮೀರಿದ್ದಕ್ಕಾಗಿ ನನಗೆ ವಿಪರೀತವಾಗಿರುವಂತಹ ಕಣ್ಣು ಬೇಣೆ ಬಂದು ನನ್ನ ಕಣ್ಣೇ ಕಾಣದಂಗಾಗ್ಯಾವು ಅಂತೇಳಿ ಅವಾಗ ಆ ಕೂಡ್ಲೆಪ್ಪ ಓಡುತ್ತಾ 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 ಅಲ್ಲಿ ಬೀಳುತ್ತಾ ಇಲ್ಲಿ ಬೀಳುತ್ತಾ ಕಣ್ಣನ್ನು ಕಳೆದುಕೊಂಡಿರುವಂತಹ ಕೂಡ್ಲೆಪ್ಪ ಎಲ್ಲಿಗೆ ಬರ್ತಾನ ಅಂದ್ರೆ ನಿಡಸೇಶಿಯ ಮಠಕ್ಕೆ ಬರ್ತಾನೆ. ಅವಾಗ ಇದೇ ಜಾಗದೊಳಗೆ ತಾತನವರು ಕುಳಿತುಕೊಂಡಿರ್ತಾರೆ. ಚನ್ನಬಸವ ತಾತನವರು ಉಚಿತಾಸನದೊಳಗೆ ಕುಳಿತುಕೊಂಡಿರ್ತಾರೆ. ಕಣ್ಣನ್ನು ಕಳೆದುಕೊಂಡಿರುವಂತಹ ಕೂಡ್ಲೆಪ್ಪ ಬಂದು ಪರಮ ಪಾವನ ಮೂರ್ತಿಗಳಾಗಿರುವಂತಹ ಕರುಣಾಳು ಯೋಗೀಶ್ವರರಾಗಿರುವಂತಹ ಬಾಗಿ ಬಂದ ಭಕ್ತರ ಕಷ್ಟಗಳನ್ನು ಇಷ್ಟಾರ್ಥಗಳನ್ನು ದೂರ ಮಾಡುತ್ತಾ ಈ ಮಠದೊಳಗ ನೆಲೆ ನಿಂತಿರುವಂತಹ ತಾತನವರ ಪಾದಕ್ಕೆ ಬಂದು ಹಣಿ ಹಚ್ಚಿ ನಮಸ್ಕಾರ ಮಾಡುತ್ತಾನೆ. ತಾತನವರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನ. ಯಪ್ಪ, ನಿಮ್ಮ ಮಾತನ್ನು ಧಿಕ್ಕರಿಸಿದ್ದಕ್ಕಾಗಿ ನನ್ನ ಕಣ್ಣ ಕಾಣದಂಗಾಗಿಬಿಟ್ಟಾವ. ಯಪ್ಪ, ನನ್ನ ತಪ್ಪನ್ನು ಮನ್ನಿಸು ತಂದೆ. ನಿಮ್ಮ ಮಾತನ್ನು ಧಿಕ್ಕರಿಸಿ ಹೋದಾಗಿನಿಂದ ನನಗೆ ವಿಪರೀತವಾಗಿರುವಂಥ ಕಣ್ಣು ಬೇನೆಗಳು ಬಂದು ಆ ಕಣ್ಣು ಬೇನೆಗಳು ಬಂದು ನನ್ನ ಕಣ್ಣ ಕಾಣದಂಗಾಗ್ಯಾವು. ಯಪ್ಪ ಚನ್ನಬಸವೇಶ, ನನ್ನ ತಪ್ಪನ್ನು ಮನ್ನಿಸು ಅಂತ ಅಂದಾಗ ಅವಾಗ ಪರಮ ಪಾವನ ಮೂರ್ತಿಗಳಾಗಿರುವಂತಹ ಚನ್ನಬಸವ ತಾತನವರು ತಮ್ಮ ಪರಮ ಪವಿತ್ರವಾಗಿರುವಂಥ ಹಸ್ತದಿಂದ ಭಸ್ಮವನ್ನು ತೆಗೆದುಕೊಂಡು ವಿಭೂತಿಯನ್ನು ತೆಗೆದುಕೊಂಡು ಅವನ ಹಣೆಗೆ ಹೆಚ್ಚಿದಾಗ ಹೋಗಿರುವಂತಹ ಕಣ್ಣುಗಳು ಮತ್ತೆ ಬಂದುವಂತು. ಆ ಕೂಡ್ಲೆಪ್ಪನಿಗೆ ಹೋಗಿರುವಂತಹ ಕಣ್ಣುಗಳು ಮತ್ತೆ ಬಂದು ಯಾವುದೇ ಔಷಧಿ ಕೊಡಲಿಲ್ಲ, ತಾಯ್ತಾ ಕೊಡಲಿಲ್ಲ, ಇನ್ನೊಂದು ಕೊಡಲಿಲ್ಲ, ಏನನ್ನು ಕೊಡದೆ ಬರೀ ಹಸ್ತದೊಳಗ ಅಂತಹ ಒಂದು ಶಕ್ತಿ ಇತ್ತು. ಚನ್ನಬಸವ ತಾತನವರ ಹಸ್ತದೊಳಗ ಅಂತಹ ಒಂದು ಅತ್ಯದ್ಭುತವಾಗಿರುವಂತಹ ಶಕ್ತಿ ಇತ್ತು. ಹೀಗೆ ಅನೇಕ ಲೀಲೆಗಳನ್ನು ಮಾಡ್ತಾ ಇರುವಂತಹ ಸಮಯದೊಳಗ ಕಡಬಲಕಟ್ಟಿಯ ಭಕ್ತರು ಬರ್ತಾರೆ. ಕಡಬಲಕಟ್ಟಿಯ ಭಕ್ತರು ಬಂದಂತಾರಂತ, ತಾತನವರ ನಾವು ಕಾಲೇಶ್ವರನ ದರ್ಶನಕ್ಕೆ ಹೊಂಟೀವಿ, ಕಾಲೇಶ್ವರನ ದರ್ಶನಕ್ಕೆ ಹೊಂಟೀವಿ, ಹಾಗಾಗಿ ನೀವು ನಮ್ಮೊಂದಿಗೆ ಬರಬೇಕು ಅಂತೇಳಿ ಆ ಕಡಬಲಕಟ್ಟಿಯ ಭಕ್ತರು ಬಂದು ಚನ್ನಬಸವ ತಾತನವರ ಹತ್ತಿರ ವಿನಂತಿಯನ್ನು ಮಾಡಿಕೊಂಡಿರುವಂತಹ ಸಂದರ್ಭದೊಳಗೆ ಅವಾಗ ತಾತನವರು ಆ ಕಡಬಲಕಟ್ಟಿಯ ಭಕ್ತರೊಂದಿಗೆ ಎಲ್ಲಿಗೆ ಹೋಗುತ್ತಾರೆ ಅಂದ್ರೆ ಕಾಲೇಶ್ವರನ ದರ್ಶನಕ್ಕೆ ಹೋಗುತ್ತಾರೆ. ಆ ಕಾಲೇಶ್ವರನ ದರ್ಶನಕ್ಕೆ ಹೋಗಿ ಆ ಕಾಲೇಶ್ವರನ ಇತಿಹಾಸವನ್ನೆಲ್ಲ ಆ ಕಡಬಲಕಟ್ಟಿಯ ಭಕ್ತರಿಗೆ ಹೇಳ್ತಾರೆ. ಅಪ್ಪ, ಈ ಕಾಲೇಶ್ವರ ಅಂದ್ರೆ ಸಾಮಾನ್ಯವಾಗಿರುವಂಥವನಲ್ಲ. ನಮ್ಮ ಕಾಲ ಅಂದ್ರೆ ಸಾವ. ದೊಡ್ಡವರು ಒಂದು ಸದಾವಕಾಲ ಒಂದು ಮಾತಂತಿರ್ತಾರೆ, ಏನ್ರಿ ಒಳ್ಳೆಯವರಿಗೆ ಕಾಲನ ಇಲ್ಲ ಅಂತಿರ್ತಾರೆ. ಹೌದು, ಒಳ್ಳೆಯವರಿಗೆ ಕಾಲನ ಇಲ್ಲ. ಕಾಲ ಅಂದ್ರೇನು? ಸಾವ ಅಂತ. ಅಂದ್ರೆ ಒಳ್ಳೆಯವರಿಗೆ ಸಾವ ಇಲ್ಲ ಅಂತ ನಾವು ಅದನ್ನು ಏನು ತಿಳ್ಕೊಂಡೀವಿ? ಒಳ್ಳೆಯವರಿಗೆ ಕಾಲಿಲ್ಲ ಅಂದ್ರೆ ಅದು ಕೆಟ್ಟ ಪದ ಅಂತ ನಾವು ತಿಳ್ಕೊಂಡೀವಿ. ಅಂದ್ರೆ ಒಳ್ಳೆಯವರಿಗೆ ಯಾವತ್ತೂ ಸಾವ ಇಲ್ಲ ಅಂತ.
ಕಾಲೇಶ್ವರ ನಮ್ಮ ಕಾಲವನ್ನು ದೂರ ಮಾಡ್ತಾನ. ಅಂದ್ರೆ ಈ ಕಾಲೇಶ್ವರನಿಗೆ ನಾವು ಭಕ್ತಿಯಿಂದ ನಾವು ನಡ್ಕೊಂಡ್ವಿ ಅಂದ್ರೆ ನಮ್ಮ ಕಾಲ ಅಂದ್ರೆ ನಮ್ಮ ಸಾವನ್ನ ದೂರ ಮಾಡ್ತಾನಪ್ಪ. ಇವ ಸಾಮಾನ್ಯದವನಲ್ಲ, ಇಲ್ಲಿ ನೆಲೆ ನಿಂತಾಣ ಅಂದ್ರೆ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ಆ ಕಡಬಲ ಕಟ್ಟಿಯ ಭಕ್ತರೊಂದಿಗೆ ಕಾಲೇಶ್ವರನ ದರ್ಶನವನ್ನು ಮಾಡಿಕೊಂಡು ಆ ನಂತರದೊಳಗೆ ಅಲ್ಲೇ ಇರುವಂತಹ ಬಂಡಿ ಭಕ್ತರು ಬರ್ತಾರೆ. ಇಲ್ಲೇ ಬಂಡಿ, ಆ ಬಂಡಿಯ ಭಕ್ತರಂತಾರಂತ ಚನ್ನಬಸವ ತಾತನವರ ನಿಮ್ಮಂಥ ಮಹಾನ್ ಲೀಲಾಪುರುಷರು ಮಹಿಮಾ ಪುರುಷರು ನಮ್ಮ ಗ್ರಾಮಕ್ಕೆ ತಮ್ಮ ಪರಮ ಪವಿತ್ರವಾಗಿರುವಂತಹ ಪಾದವನ್ನು ಇಡಬೇಕು ಅಂತೇಳಿ ಬಂಡಿಯ ಗ್ರಾಮಸ್ಥರು ಬಂದು ಚನ್ನಬಸವ ತಾತನವರ ಹತ್ತಿರ ಭಕ್ತಿಯಿಂದ ವಿನಂತಿಯನ್ನು ಮಾಡಿಕೊಂಡಿರುವಂತಹ ಸಂದರ್ಭದೊಳಗೆ ಇತ್ತ ಬಂಡಿಯ ಗ್ರಾಮಸ್ಥರ ಭಕ್ತಿಗೆ ಮಣಿದಿರುವಂತಹ ಚನ್ನಬಸವ ತಾತನವರು ಎಲ್ಲಿಗೆ ಬರ್ತಾರಂದ್ರೆ ಬಂಡಿಯ ಗ್ರಾಮಕ್ಕೆ ಬರ್ತಾರೆ. ಆ ಬಂಡಿಯ ಗ್ರಾಮದೊಳಗೆ ಚನ್ನಬಸವ ತಾತನವರು ಬಂದಾರ ಅಂತೇಳಿ ಚನ್ನಬಸವ ತಾತನವರನ್ನು ಪಲ್ಲಕ್ಕಿಯ ಒಳಗೆ ಕೂಡಿಸಿಕೊಂಡು ಊರೊಳಗಿರುವಂತಹ ಜನರೆಲ್ಲ ಆ ಯಾವ ಒಂದು ಚನ್ನಬಸವ ತಾತನವರ ಮೆರವಣಿಗೆ ಒಳಗೆ ಭಾಗವಹಿಸಿರ್ತಾರೆ. ಊರಿನ ಜನ ಎಲ್ಲ ಪ್ರತಿಯೊಬ್ಬರೂ ಕೂಡ ಆ ಬಂಡಿಯ ಗ್ರಾಮದೊಳಗಿರುವಂತಹ ಪ್ರತಿಯೊಬ್ಬರೂ ಕೂಡ ಏನು ಮಾಡ್ತಾರಂದ್ರೆ ಚನ್ನಬಸವ ತಾತನವರ ಆ ಒಂದು ಅಡ್ಡ ಪಲ್ಲಕ್ಕಿಯ ಮಹೋತ್ಸವದೊಳಗೆ ಭಾಗಿಯಾಗಿರ್ತಾರೆ. ದೊಡ್ಡವರಾಗಿರ್ಬೋದು, ಸಣ್ಣವರಾಗಿರ್ಬೋದು, ತಾಯಂದ್ರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಮುದುಕರಾಗಿರ್ಬೋದು, ಒಟ್ಟಾರೆಯಾಗಿ ಆ ಬಂಡಿ ಒಳಗಿರುವಂತಹ ಗ್ರಾಮಸ್ಥರೆಲ್ಲ ತಾತನವರ ಅಡ್ಡ ಪಲ್ಲಕ್ಕಿಯ ಮಹೋತ್ಸವದೊಳಗೆ ಭಾಗಿಯಾಗಿರ್ತಾರೆ ಭಕ್ತಿಯಿಂದ. ಅದ ಬಂಡಿಯೊಳಗೆ ಊರ ಹೊರಗಡೆ ಒಬ್ಬ ಆಗರ್ಭ ಶ್ರೀಮಂತ ಹೊಲದೊಳಗೆ ಮಣಿಯನ್ನು ಕಟ್ಟಿಕೊಂಡಿದ್ದ, ಮನಸ್ಸಿನ ಅಗಿಯನ್ನು ಹಚ್ಚಾಕತ್ತಿದ್ದ ಹೊಲದೊಳಗೆ. ಯಾರೋ ಬಂದು ಹೇಳಿದ್ರು, ಇಲ್ಲಪ್ಪ ಮಹಾತ್ಮರಾಗಿರುವಂತಹ ಚನ್ನಬಸವ ತಾತನವರು ಇವತ್ತಿನ ದಿನ ನಮ್ಮ ಬಂಡಿಯ ಗ್ರಾಮಕ್ಕೆ ಆಗಮಿಸ್ಯಾರ. ಊರೊಳಗಿರುವಂಥವರೆಲ್ಲ ತಾತನವರ ದರ್ಶನ ಮಾಡಿಕೊಳ್ಳಾಕತ್ತಾರ, ನೀನು ಬಂದು ದರ್ಶನವನ್ನು ಮಾಡಿಕೊ ಅಂತೇಳಿ ಹೊಲದೊಳಗೆ ಮನೆಯನ್ನು ಕಟ್ಟಿಕೊಂಡು ಇರುವಂಥ ಸಾಹುಕಾರನಿಗೆ ಶ್ರೀಮಂತನಿಗೆ ಯಾರೋ ಹೇಳಿದ್ರಂತ. ಅವಾಗ ತಾತನವರ ಬಗ್ಗೆ ತಾತ್ಸಾರದ ಮಾತನ್ನಾಡಿದ್ದಂತ. ನಾನು ಬಂದು ಆ ಪಲ್ಲಕ್ಕಿಯೊಳಗೆ ಭಾಗವಹಿಸಿದೆ ಅಂದ್ರೆ ಇಲ್ಲಿ ಮೆಣಸಿನಗಿಯನ್ನು ಬಂದು ತಾತ ಹಚ್ಚತಾನನು ಅಂದವ. ಇಲ್ಲಿ ಬಂದು ಮೆಣಸಿನಗಿ ತಾತ ಹಚ್ಚತಾನನು, ಹೊಲದ ಕೆಲಸ ತಾತ ಮಾಡ್ತಾನನು. ಹೀಗೆಲ್ಲ ತಾತ್ಸಾರದ ಮಾತನ್ನಾಡಿ ಒಂದು 6 ತಿಂಗಳಾಗಿತ್ತು. ಏನು ವಿಪರೀತವಾಗಿರುವಂಥ ಮೆಣಸಿನ ಅಗಿಯನ್ನು ಹಚ್ಚಿದ್ನಲ್ಲ, ಅದಕ್ಕೆ ಬಾರದೇ ಇರುವಂತಹ ದುರ್ಧರವಾಗಿರುವಂಥ ಒಂದು ರೋಗ ಬಂದು ಆ ಮೆಣಸಿನ ಅಗಿಗಳೆಲ್ಲ ಕೆಟ್ಟು ಹೋಗಿಬಿಟ್ಟು. ಅಷ್ಟ ಅಲ್ಲ, ಮನೆಯೊಳಗೆ ಎಷ್ಟು ಜನ ಅದರಲ್ಲ ಅವರಿಗೆಲ್ಲ ವಿಪರೀತವಾಗಿರುವಂತಹ ರೋಗ ಪ್ರಾರಂಭ ಆತಂತ. ಜ್ವರ, ವಾಂತಿ, ಬೇದಿ ಹೀಗೆ ಪ್ರಾರಂಭ ಆತು. ಅವಾಗ ಆ ಶ್ರೀಮಂತನಿಗೆ ತನ್ನ ತಪ್ಪಿನ ಅರಿವಾಯಿತಂತ. ಓಹೋ, 6 ತಿಂಗಳ ಹಿಂದೆ ತಾತನವರು ಮೆರವಣಿಗೆಯ ಮುಖಾಂತರವಾಗಿ ಬಂಡಿ ಗ್ರಾಮಕ್ಕೆ ಬಂದಿದ್ದರು. ನಮ್ಮೂರು ಒಳಗಿರುವಂಥ ದೊಡ್ಡವರಾಗಿರ್ಬೋದು, ಸಣ್ಣವರಾಗಿರ್ಬೋದು, ಪ್ರತಿಯೊಬ್ಬರೂ ಹೋಗಿ ತಾತನವರ ದರ್ಶನವನ್ನು ಪಡೆದುಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡ್ರು. ಹಾಗಾಗಿ ಎಲ್ಲರ ಬೆಳೆ ಉತ್ತಮವಾಗಿ ಬಂದಾವ. ಆದರೆ ನಾನು ಹಚ್ಚಿರುವಂತಹ ಮೆಣಸಿನ ಅಗಿ ವಿಪರೀತವಾಗಿರುವಂಥ ಹುಳ ಹತ್ತಿ ಸರ್ವನಾಶವಾಗಿ ಹೋಗ್ಯಾವ. ಅಷ್ಟ ಅಲ್ಲ, ಮನೆಯೊಳಗಿರುವಂತಹ ನನ್ನ ಹೆಂಡತಿ ಮಕ್ಕಳಿಗೆ ವಿಪರೀತವಾಗಿರುವಂತಹ ಜ್ವರ ಪ್ರಾರಂಭವಾಗ್ಯಾವ. ಇದು ಯಾರ ಪ್ರಭಾವ ಅಂದ್ರೆ ಚನ್ನಬಸವ ತಾತನವರ ಪ್ರಭಾವ. ಅವರಿಗೆ ನಾನು ನಿಂದನೆಯನ್ನು ಮಾಡಿದ್ದಕ್ಕಾಗಿ, ಆಡಬಾರದ ಮಾತನ್ನಾಡಿದ್ದಕ್ಕಾಗಿ ನನಗೆ ಇಂತಹ ಪರಿಸ್ಥಿತಿ ಬಂದು ಒದಗೇತಿ ಅಂತೇಳಿ ಅವಾಗ ಓಡುತ್ತಾ ಎಲ್ಲಿಗೆ ಬಂದ ಅಂದ್ರೆ ನಿಡಸೇಸಿಗೆ ಬರ್ತಾನೆ. ನಿಡಸೇಸಿಗೆ ಬಂದು
ತಾತನವರ ಪರಮ ಪವಿತ್ರವಾಗಿರುವಂಥ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂತಾನ. ಬಂಡಿಯ ಆಗರ್ಭ ಶ್ರೀಮಂತ, ಯಪ್ಪ ತಾತ, ಒಂದು 6 ತಿಂಗಳ ಹಿಂದೆ ನಿನ್ನ ಮೆರವಣಿಗೆ ಬಂದಾಗ ನಿನ್ನ ದರ್ಶನವನ್ನು ಮಾಡದೆ ನಿನ್ನ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಿದೆ. ಹಾಗಾಗಿ ನನ್ನ ಬೆಳೆಯೆಲ್ಲ ಸರ್ವನಾಶವಾಗಿ ಹೋಗೈತಿ. ಅಷ್ಟೇ ಅಲ್ಲ, ಮನೆಯೊಳಗಿರುವಂಥ ನನ್ನನ್ನು ಹಿಡ್ಕೊಂಡು ನನ್ನ ಹೆಂಡತಿ ಮಕ್ಕಳಿಗೆ ವಿಪರೀತವಾಗಿರುವಂಥ ವಾಂತಿ ಭೇದಿ ಪ್ರಾರಂಭ ಆಗೈತಿ. ಅನೇಕ ವೈದ್ಯರ ಹತ್ತಿರ ಔಷಧಿ ಉಪಚಾರವನ್ನು ಕೊಡಿಸಿದ್ದರೂ ಕೂಡ ಆ ವಾಂತಿ ಭೇದಿ ಜ್ವರ ಏನು ನಿಲ್ಲುತ್ತಾ ಇಲ್ಲ. ಹಾಗಾಗಿ ನನ್ನ ತಪ್ಪಿನ ಅರಿವಾಗೈತಿ ಅಂತೇಳಿ ತಾತನವರ ಪಾದವನ್ನು, ಚನ್ನ ಬಸವ ತಾತನವರ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಣ್ಣೊಳಗ ಧಾರಾಕಾರ ಕಣ್ಣೀರನ್ನು ಸುರಿಸ್ತಾ ತಾತನವರ ಹತ್ತಿರ ಕ್ಷಮೆಯನ್ನು ಬೇಡಿರುವಂಥ ಸಂದರ್ಭದೊಳಗೆ ದಯಾಮೂರ್ತಿಗಳಾಗಿರುವಂತಹ ಚನ್ನ ಬಸವ ಶಿವಾಚಾರ್ಯ ತಾತನವರು ಏನು ಮಾಡಿದರು ಅಂದ್ರೆ, ಏನಿಲ್ಲಪ್ಪ, ಈ ವಿಭೂತಿಯನ್ನು ತೆಗೆದುಕೋ, ಈ ವಿಭೂತಿ, ಈ ತೀರ್ಥವನ್ನು ತೆಗೆದುಕೊಂಡು ಹೋಗಿ ನಿನ್ನ ಹೆಂಡರು ಮಕ್ಕಳಿಗೆ ನೀನು ದಿನನಿತ್ಯ ಈ ವಿಭೂತಿಯನ್ನು ಹಚ್ಚುತ್ತಾ ನಾನು ಕೊಟ್ಟಿರುವಂತಹ ಈ ತೀರ್ಥವನ್ನು ಕುಡಿಸ್ತಾ ಬಾ. ಅದು ಎಂಥದ್ದೇ ರೋಗವಿರಲಿ, ಅದು ಎಂಥದ್ದೇ ರೋಗವಿರಲಿ, 1 ವಾರದೊಳಗಾಗಿ ಅವರೆಲ್ಲ ಗುಣಮುಖರಾಗುತ್ತಾರ ಅಂತೇಳಿ ತಾತನವರು ಒಂದು ವಿಭೂತಿಯ ಗಟ್ಟಿಯನ್ನು ಕೊಡ್ತಾರ. ಆ ನಂತರದೊಳಗೆ ತೀರ್ಥ ಪ್ರಸಾದವನ್ನು ಕೊಟ್ಟು ಆ ಬಂಡಿಯ ಸಾಹುಕಾರನಿಗೆ ಕಳಿಸಿದಾಗ ಆ ಬಂಡಿಯ ಸಾಹುಕಾರ ಆ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಬಂದು ಏನು ತಾತನವರು ಕೊಟ್ಟಿರುವಂತಹ ತೀರ್ಥವನ್ನು ತನ್ನ ಹೆಂಡರು ಮಕ್ಕಳ ಬಾಯೊಳಗೆ ಹಾಕ್ತಾನ. ತಾತನವರು ಕೊಟ್ಟಿರುವಂತಹ ಆ ವಿಭೂತಿಯ ಗಟ್ಟಿಯನ್ನು ಅವರ ಹಣೆಗೆ ಹಚ್ಚತಾನ. ತಾತನವರು ಹೇಳಿದಂಗೆ ಒಂದೇ 1 ವಾರದೊಳಗಾಗಿ ಅವನ ಹೆಂಡರು ಮಕ್ಕಳಿಗೆ ಬಂದಿರುವಂತಹ ದುರ್ಧರವಾಗಿರುವಂತಹ ರೋಗವೆಲ್ಲ ವಾಸಿಯಾಗಿ ಹೋಗಿಬಿಟ್ಟಿತ್ತು ತಾತನವರ ಆಶೀರ್ವಾದದಿಂದ ಅಂತ. ತಾತನವರ ಹಸ್ತವೇ ಹಾಗಿತ್ತು, ಆ ಕೈಯ ಹಾಗಿತ್ತು ಅಂತ. ಅದಕ್ಕೆ ಶುದ್ಧ ಹಸ್ತ ಅಂತ ಕರೀತಾರೆ, ಪರುಷ ಹಸ್ತ ಅಂತ ಕರೀತಾರೆ. ಪರುಷ ಅಂದ್ರೆ ಅದು ಒಂದು ತರಹದ ಒಂದು ಲೋಹ, ಅದು ಒಂದು ತರಹದ ಒಂದು ವಸ್ತು. ಅದು ಪರುಷ ಅಂದರೆ ಏನು ತಾಯಿ, ಆ ಪರುಷ ಮಣಿ ಅಂತ ಇರುತ್ತೆ. ಆ ಪರುಷ ಮಣಿಯನ್ನು ತೆಗೆದುಕೊಂಡು ಕೆಬ್ಬಿಣಕ್ಕೆ ಸ್ಪರ್ಶಿಸಿದಾಗ ಆ ಕೆಬ್ಬಿಣವೂ ಕೂಡ ಬಂಗಾರ ಆಗತ್ತಂತ. ಆಗ ತಾತನವರ ಕೈಯೊಳಗೆ ಅಂತಹ ಒಂದು ಪರುಷ ಮಣಿ ಇತ್ತು ಅಂತ. ತಮ್ಮ ಹಸ್ತದಿಂದ ಯಾವಾಗ ಅವರು ಏನೇ ಕೊಟ್ಟರೂ ಕೂಡ ಅದು ಬಂಗಾರದ ರೀತಿಯೊಳಗೆ ಪರಿವರ್ತನೆ ಆಗುತ್ತಾ ಇತ್ತು. ಭಸ್ಮ ಕೊಟ್ಟರು, ತೀರ್ಥ ಕೊಟ್ಟರು, ಪ್ರಸಾದ ಕೊಟ್ಟರು, ಅಂಗಾರ ಕೊಟ್ಟು ರೋಗ ಕಳೆದಾರ. ಔಷಧಿ ಉಪಚಾರವನ್ನು ಕೊಡಲಿಲ್ಲ ತಾತನವರು. ಅಂದ್ರೆ ಅಂತಹ ಶುದ್ಧ ಹಸ್ತ ಇತ್ತು, ಅಂತಹ ಪರುಷ ಹಸ್ತ ಇತ್ತು. ಹೀಗೆ ಇರುವಂಥ ಸಂದರ್ಭದೊಳಗೆ ಈ ನಿಡಶೇಷಿಯ ಈ ಮಠದೊಳಗೆ ಇರುವಂಥ ಸಂದರ್ಭದೊಳಗೆ ಇದೇ ನಿಡಶೇಷಿಯ ಪರಮ ಭಕ್ತನಾಗಿರುವಂತಹ ಬಜಿ ಮಲ್ಲಪ್ಪ ಅಂಥೇಳಿ, ಆ ಬಜಿ ಮಲ್ಲಪ್ಪನಿಗೆ ಮೈತುಂಬ ಹುಣ್ಣುಗಳಾಗಿ ಬಿಟ್ಟಿದ್ದು. ಮೈತುಂಬ ಹುಣ್ಣುಗಳಾಗಿ ರಕ್ತ ಕೀವ ಮೈಯಿಂದ ಸೋರ್ತಾ ಇತ್ತು. ತಟತಟನೆ ರಕ್ತ ಕೀವ ಸೋರ್ತಾ ಇತ್ತು. ಅನೇಕ ವೈದ್ಯರ ಹತ್ತಿರ ಹೋಗಿ ಔಷಧಿ ಉಪಚಾರವನ್ನು ತೆಗೆದುಕೊಂಡಿದ್ದರೂ ಕೂಡ ಆ ಹುಣ್ಣೇನು ಕಮ್ಮಿಯಾಗಿದ್ದಿಲ್ಲ. ದಿನೇ ಆ ಹುಣ್ಣುಗಳು ಹೆಚ್ಚಿಗೆ ಆಗತಾಣ ಇತ್ತು ವಿನಃ ಕಮ್ಮಿ ಏನು ಆಗಿದ್ದಿಲ್ಲ. ವಿಪರೀತವಾಗಿರುವಂತಹ ಹುಣ್ಣುಗಳು ಮೈತುಂಬ ಆಗಿರುವಂತಹ ಸಮಯದೊಳಗೆ ಆ ಹುಣ್ಣುಗಳು ಮಾಯವಾಗಲಿ, ಈ ಹುಣ್ಣುಗಳು ಕಡಿಮೆಯಾಗಲಿ ಅಂತೇಳಿ ಅನೇಕ ವೈದ್ಯರ ಹತ್ತಿರ ಔಷಧಿ ಉಪಚಾರವನ್ನು ಯಾವ ರೀತಿಯಾಗಿ ಆ ಬಜಿಯ ಮಲ್ಲಪ್ಪ ತೆಗೆದುಕೊಂಡ ಅಂದ್ರೆ, ಈ ಹುಣ್ಣುಗಳು ಮಾಯವಾಗಲಿ, ಈ ಹುಣ್ಣುಗಳು ವಾಸಿಯಾಗಲಿ ಅಂತೇಳಿ ತನ್ನ 2 ಎಕರೆ ಹೊಲ ಮಾರುತ್ತಾನೆ. ಈ ಹುಣ್ಣಿನ ಸಂಬಂಧ ಆ ಹೊಲವನ್ನು ಮಾರಿ ಆ ದುಡ್ಡಿನಿಂದ ಅನೇಕ ರೀತಿ ಔಷಧಿ ಉಪಚಾರವನ್ನು ತೆಗೆದುಕೊಂಡಿದ್ದರೂ ಕೂಡ ಆ ಹುಣ್ಣೇನು ಕಮ್ಮಿ ಆಗಲಿಲ್ಲ.
ದಿನೇ ದಿನೇ ಹೆಚ್ಚಿಗೆ ಆಗಕತ್ತು. ಆವಾಗ ಬಜಿ ಮಲ್ಲಪ್ಪ ಎಲ್ಲಿಗೆ ಬಂದ ಅಂದ್ರೆ ಪರಮ ಪಾವನ ಮೂರ್ತಿಗಳಾಗಿರುವಂತಹ ಚನ್ನಬಸವ ತಾತನವರ ಸನ್ನಿಧಾನಕ್ಕೆ ಬರ್ತಾನೆ. ಚನ್ನಬಸವ ತಾತನವರ ಸನ್ನಿಧಾನಕ್ಕೆ ಬಂದು ಸೋತು ಬಿಟ್ಟಿದ್ದ, ಹೊಲ ಕಳ್ಕೊಂಡಿದ್ದ ತನ್ನ ರೋಗದ ಸಲುವಾಗಿ. ಚನ್ನಬಸವ ತಾತನವರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನ. ಯಪ್ಪ ಚನ್ನಬಸವೇಶ, ಈ ಹುಣ್ಣ ನನಗ ಬೆಂಬಿಡದೆ ಕಾಡಾಕತ್ತೈತಿ, ಈ ಹುಣ್ಣುಗಳೆಲ್ಲ ನನಗೆ ಕಾಡಾಕತ್ತಾವ. ದಿನೇ 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 ಈ ಹುಣ್ಣುಗಳ ಸಂಖ್ಯೆ ನನ್ನ ದೇಹದೊಳಗೆ ಹೆಚ್ಚಿಗೆ ಆಗಿ ದೇಹ ಅನ್ನುವಂಥದ್ದು ಭಾರವಾಗಿ ಬಿಟ್ಟೈತಿ, ಈ ಜೀವನ ಅನ್ನುವಂಥದ್ದು ಸಾಕಾಗಿ ಬಿಟ್ಟೈತಿ. ಈ ನನ್ನ ಮೈಯಿಂದ ರಕ್ತ ಕೀವ ವಿಪರೀತವಾಗಿ ಸೋರಿ 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 ಹೆಂಡರು ಸೇರ್ತಾ ಇಲ್ಲ, ಮಕ್ಕಳು ಸೇರ್ತಾ ಇಲ್ಲ, ಬಂಧು ಬಾಂಧವರು ನನ್ನನ್ನು ಸೇರ್ತಾ ಇಲ್ಲ, ಊರಿನ ಜನ ನನ್ನನ್ನು ಕಂಡ್ರೆ ಪ್ರೀತಿಯಿಂದ ಮಾತಾಡ್ತಾ ಇಲ್ಲ. ನನ್ನ ದೇಹದಿಂದ ಬರುವಂತಹ ಈ ರಕ್ತದ ದುರ್ಗಂಧದ ವಾಸನೆಗೆ ಎಲ್ಲರೂ ಕೂಡ ದೂರ ಹೊಂಟಾರ. 2 ಎಕರೆ ಹೊಲ ಮಾರೀನಿ, ಇವುಗಳು ಕಮ್ಮಿ ಆಗಲಿ ಅಂತೇಳಿ ಅನೇಕ ಪ್ರಸಿದ್ಧ ವೈದ್ಯರ ಹತ್ತಿರ ಹೋಗಿ ಔಷಧಿ ಉಪಚಾರವನ್ನು ತೆಗೆದುಕೊಂಡರೂ ಕೂಡ ಈ ಹುಣ್ಣುಗಳೇನು ಕಮ್ಮಿ ಆಗುತ್ತಾ ಇಲ್ಲ. ಈ ಡಾಕ್ಟ್ರು ಭಾಳ ಮಜಾ ಇರ್ತಾರೆ. ಎಷ್ಟು ಮಜಾ ಇರ್ತಾರೆ ಅಂದ್ರೆ ದೇವರು 2 ಸಾರಿ ನಗುತ್ತಾನಂತ. ಯಾವಾಗ ನಗುತ್ತಾನ ಅಂದ್ರೆ ಒಂದೇ ತಾಯಿಯ ಹೊಟ್ಟೆಯೊಳಗೆ ಹುಟ್ಟಿರುವಂತಹ ಅಣ್ಣ ತಮ್ಮ ಆಸ್ತಿ ಸಲುವಾಗಿ ಏನು ಜಗಳಾಡ್ತಿರ್ತಾರಲ್ಲ ಅವಾಗ ನಗುತ್ತಾನಂತ. ಒಂದ ತಾಯಿ ಎದೆ ಹಾಲನ್ನು ಕುಡಿದು ಒಂದ ತಾಯಿಯ ಹೊಟ್ಟೆಯೊಳಗೆ ಹುಟ್ಟ್ಯಾರ ಮೂರ್ಖರು. ಆಸ್ತಿ ಸಲುವಾಗಿ ಅಳಿದು ಹೋಗುವಂತಹ ಆಸ್ತಿ ಸಲುವಾಗಿ ಜಗಳಾಡಕತ್ತಾರಲ್ಲ, ಇವಕ್ಕೆ ಬುದ್ಧಿನ ಇಲ್ಲ ಅಂತೇಳಿ ದೇವರು ಅವಾಗೊಮ್ಮೆ ನಗುತ್ತಾನಂತ. ಮತ್ತು ಇನ್ನೊಮ್ಮೆ ಯಾವಾಗ ನಗುತ್ತಾನ ಅಂದ್ರೆ ಈ ಪೇಷಂಟ್ರನ್ನ ಅಡ್ಮಿಟ್ ಮಾಡಿರ್ತಾರೆ. ಅಡ್ಮಿಟ್ ಮಾಡಿದಾಗ ಹೇಳ್ತಿರ್ತಾನೆ ಡಾಕ್ಟ್ರ್, ನೀವೇನು ಚಿಂತೆ ಮಾಡಕ್ಕೆ ಹೋಗಬೇಡ್ರಿ, ಕೌಂಟ್ರ್ನ್ಯಾಗ ದುಡ್ಡು ಕಟ್ಟಿಬಿಡ್ರಿ, ಅದು ಎಂಥದ್ದ ರೋಗಿರಲಿ ನಿಮ್ಮ ಪೇಷಂಟ್ ನಾನು ಆರಾಮ ಮಾಡ್ತೀನಿ ಅಂತನಂತ. ಅವಾಗೊಮ್ಮೆ ನಗುತ್ತಾನಂತ ದೇವರು. ಹೇಳ್ತಾನಂತ ಆ ಡಾಕ್ಟ್ರನಿಗೆ ದೇವ್ರು, ನಿನ್ನ ಜೀವ ನಿನ್ನ ಕೈಯಾಗ ಇಲ್ಲ, ನಿನ್ನ ಜೀವ ಇರೋದು ನನ್ನ ಕೈಯಾಗೈತಿ, ನೀನೇನು ಅವನ ಜೀವ ಉಳಿಸ್ತಿ ಅಂತೇಳಿ ಅವಾಗೊಮ್ಮೆ ನಗುತ್ತಾನ. ಅಣ್ಣ ತಮ್ಮ ಆಸ್ತಿ ಸಲುವಾಗಿ ಜಗಳಾಡುವಂಥ ಸಮಯದೊಳಗೆ ನಗುತ್ತಾನೆ. ಭಾಳ ಮಜಾ ಇರ್ತಾರೆ ಡಾಕ್ಟ್ರು. ಎಷ್ಟು ಮಜಾ ಇರ್ತಾರಂದ್ರೆ ಮತ್ತೆಲ್ಲರೂ ಹಾಗೆ ಇರಂಗಿಲ್ಲ. ಯಾವನೋ ಒಬ್ಬವ ನನ್ನಂತಾವ ವಿಪರೀತ ಹೊಟ್ಟೆ ನೋವು ಅಂತ ದವಾಖಾನಿಗೆ ಹೋದಾಗ ಏನಾಗೈತಿ ಅಂತ ಕೇಳಿದವ ಡಾಕ್ಟ್ರ. ಮೊದಲಿನ ವೈದ್ಯರೆಲ್ಲ ಆಯುರ್ವೇದ ಪಂಡಿತರೆಲ್ಲ ಅವರ ನಾಡಿ ಮಿಡ್ತಾ ನೋಡಿ ಹೇಳ್ತಾ ಇದ್ರಂತ ನಿನಗೆ ಇಂಥದ್ದಾಗೈತಿ ಅಂತೇಳಿ. ಈಗಿನವ್ರು ಹಂಗಲ್ಲ, ನಿನಗೇನಾಗೈತಿ ಅಂತ ಅವನ್ನ ಕೇಳ್ತಾರೆ. ನನಗೆ ಇಂಥದ್ದಾಗೈತಿ ಅಂದಾಗ ಅವಾಗ ಔಷಧಿ ಕೊಡ್ತಾರ ಅಂತ. ಎಷ್ಟು ಶಾಣ್ಯರ ಅದಾರ ಈಗೆಲ್ಲ. ಅವಾಗೆಲ್ಲ ನಿನಗೆ ಇಂಥದ್ದಾಗೈತಿ ಇಂಥ ರೋಗನ ಬಂದೈತಿ ಅಂತ ಹೇಳ್ತಿದ್ರು ನಾಡಿ ಮಿಡ್ತಾ ನೋಡಿ. ಅವಾಗ ಹೋದ ನನ್ನಂತಾವ ಹೋದಾಗ ಏನಾಗೈತಿ, ವಿಪರೀತ ಹೊಟ್ಟೆ ನೋವು ರೀ, ಕುಂದ್ರಿಸಿ ಕೊಡೋಲ್ದು ನಿಂದ್ರಿಸಿ ಕೊಡೋಲ್ದು. ಈ ಹೊಟ್ಟೆ ನೋವು ಬಂದೈತಿ ಸಮಾಧಾನ ಅನ್ನುವಂಥದ್ದು ಇಲ್ಲ ಅಂತ. ಕರೆಕ್ಟ್ ಟೈಮಿಗೆ ಬರ್ತಾನೆ ಅವ ಇಲ್ಲ, ಅದು ಅಂದೆ ನಾನು, ಯಾಕೆ ಬಂದಿಲ್ಲ, ಲೇಟ್ ಆಯ್ತು ಇವತ್ತು 10 ನಿಮಿಷ. ಈ ಹೊಟ್ಟೆ ನೋವು ಬಂದೈತಿ ಒಟ್ಟ ಸಮಾಧಾನನ ಇಲ್ಲ ಅಂದಾಗ ಅವಾಗ ಆ ಡಾಕ್ಟ್ರ್ ಅನ್ನಂತ ಇಲ್ಲ ಸ್ಕ್ಯಾನ್ ಮಾಡಬೇಕು ಅಂತ. ನೀವೇನಾರ ಮಾಡಿರಿ ನಾನು ಹೊಟ್ಟೆ ನೋವು ಕಮ್ಮಿ ಮಾಡಿರಿ ಅಂತ ಸ್ಕ್ಯಾನ್ ಮಾಡಿ ಮಾಡಿದಾಗ ಅವಾಗ ಹೇಳಿದ್ನಂತ, ಏನಿಲ್ಲಪ್ಪ ಆಪರೇಷನ್ ಮಾಡಬೇಕು ಅಂದವ. ನೀವೇನಾರ ಮಾಡಿರಿ ನಾನು ಹೊಟ್ಟೆ ನೋವು ಕಮ್ಮಿ ಮಾಡಿರಿ. ಆಯಿತು ಅಂತೇಳಿ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದ್ರು. ಆಪ್ರೇಷನ್ ಮಾಡಿದ್ರು, ಹೊಟ್ಟೆ ಕೊಯ್ದು ಆಪ್ರೇಷನ್ ಮಾಡಿ ಮತ್ತು ಹೊಲಿಗೆ ಹಾಕಬೇಕಾದ್ರೆ ಹೊಟ್ಟೆಗೆ ಹೊಲಿಗೆ ಹಾಕಬೇಕಾದ್ರೆ ಡಾಕ್ಟ್ರಿ ಏನು ಮಾಡಿದ್ದ ಅಂದ್ರೆ ಕತ್ರಿ ಅವನ ಹೊಟ್ಟೆ ಒಳಗೆ ಮರುತ ಹೊಲಿಗೆ ಹಾಕಿದ್ನಂತವ. ಅವನ ಹೊಟ್ಟೆ ಒಳಗೆ ಕತ್ರಿ ಮರುತ ಹೊಲಿಗೆ ಹಾಕಿದ್. ಮತ್ತೊಂದು 2 ತಿಂಗಳಿಗೆ ಬಂದ, ಏನ್ರಿ ಮುಂಚಿನ್ನ ಒಂದು ಲೆಕ್ಕಕ್ಕೆತ್ತು ಹೊಟ್ಟೆ ಯಾವಾಗ ನಿಮ್ಮ ಕಡೆ ಆಪ್ರೇಷನ್ ಮಾಡ್ಕೊಂಡು ಹೋದ್ನಲ್ಲ ಇನ್ನೂ ಹೆಚ್ಚಿಗೆನ ಆಗೈತ್ರಿ ಅಂದಾಗ ಅದು ಹೆಂಗೆ ಹೆಚ್ಚಿಗೆ ಆಯ್ತು ನೋಡೋಣ ಅಂತೇಳಿ ಮತ್ತೆ ಸ್ಕ್ಯಾನ್ ನೋಡಿದ್ನಂತ. ಡಾಕ್ಟ್ರ್ ಅನ್ನಂತ, ಏನಿಲ್ಲ ತಮ್ಮ, ಆಪರೇಷನ್ ಮಾಡೋ ಅವಸರದಾಗ ಕತ್ರಿನ ನಿನ್ನ ಹೊಟ್ಟೆಯೊಳಗೆ ಹಾಕಿ ಹೊಲಿಗೆ ಹಾಕೀನಿ ಅನ್ನಂತ.
ನೀನು ಹೊಟ್ಟೆಯೊಳಗೆ ಕತ್ರಿ ಬಿಟ್ಟು ಹೊಲಿಗೆ ಹಾಕಿನಿ ಅನ್ನಂತ. ಮತ್ತೇನು ಮಾಡ್ಬೇಕ್ರಿ ಅಂದವ. ಏನಿಲ್ಲ, ಮತ್ತು ನಿನ್ನ ಹೊಟ್ಟೆ ಕೊಯ್ಬೇಕು, ಆ ಕತ್ರಿ ತೆಗಿಬೇಕು ಅಂದ. ಮತ್ತು ತೆಗೀರಿ ಅಂದವ. ಮತ್ತು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ ಹೊಟ್ಟೆ ಕೊಯ್ದು ಆ ಕತ್ರಿ ತೆಗಿಯೋ ಮುಂದಾಗ ಡಾಕ್ಟ್ರ್ ಭಾಳ ಅವಸರದಾವ ಇದ್ದವ. ಏನು ಮಾಡಿದ ಅಂದರೆ ಕತ್ರಿ ತೆಗಿಯೋ ಅವಸರದೊಳಗೆ ಒಂದು ಸೂಜಿ ಬಿಟ್ಟನಂತವ. ಕತ್ರಿ ತೆಗದ ಸೂಜಿ ಬಿಟ್ಟು ಹೊಲಿಗೆ ಹಾಕಿದ್ನಂತ. ಮತ್ತು ಒಂದೇ ತಿಂಗಳಿಗೆ ಬಂದ. ಏನು ರೀ ಡಾಕ್ಟ್ರ ಕತ್ರಿ ತೆಗೆದಿರೇ ಇಲ್ಲ. ತಮ್ಮ ನಿನ್ನ ಎದುರಿಗೆ ತೆಗೆದಿನಲ್ಲ, ಮತ್ತೀಟ ಹೊಟ್ಟೆ ನೋವು ಯಾಕತ್ತೈತಲ್ಲ, ತಡಿ ಮತ್ತೆ ಸ್ಕ್ಯಾನ್ ಮಾಡೋಣ ಅಂದಾಗ ನೋಡಿದ ಸೂಜಿತ್ತು ಅದ್ರಾಗ. ಡಾಕ್ಟ್ರ್ ಅನ್ನಂತ, ತಮ್ಮ ಕತ್ರಿ ತೆಗಿ ಅವಸರದೊಳಗೆ ನಿನ್ನ ಹೊಟ್ಟೆ ಒಳಗೆ ಒಂದು ಸೂಜಿ ಬಿಟ್ಟಿನಿ ಅನ್ನಂತ. ಮತ್ತೇನು ಮಾಡ್ಬೇಕ್ರಿ ಈಗ ಅಂದವ. ಮತ್ತೇನಿಲ್ಲ, ಮತ್ತೆ ಹೊಟ್ಟೆ ಕೊಯ್ಬೇಕು, ಮತ್ತು ಆ ಸೂಜಿ ತೆಗಿಬೇಕು ಅಂದಾಗ ಅವಾಗ ಅನ್ನಂತ, ಈ ಸೂಜಿ ತೆಗಿಯೋ ಮುಂದಾಗ ಮತ್ತೇನಾರ ನಾನು ಹೊಟ್ಟೆಯಾಗಿ ಬಿಟ್ಟೇ ಬಿಡ್ತೀರಿ, ನಾನು ಹೊಟ್ಟೆ ಮಾಡಿರೆ ಕಸದ ಪುಟ್ಟಿ ಮಾಡಿರಿ ಅಂದವ. ಒಮ್ಮೆ ಕತ್ರಿ ಬಿಡ್ತೀರಿ, ಒಮ್ಮೆ ಸೂಜಿ ಬಿಡ್ತೀರಿ, ಈ ಸೂಜಿ ತೆಗಿಯೋ ಮುಂದಾಗ ಮತ್ತೊಂದು ಏನಾರ ಬಿಟ್ಟೇ ಬಿಡ್ತೀರಿ, ನನಗೆ ಖಾತ್ರಿ ಆಗೈತಿ. ನೀವು ಒಂದು ಕೆಲಸ ಮಾಡಿರಿ ಡಾಕ್ಟ್ರ ಅಂದವ. ಏನು ಅಂದವ. ಈ ಸಾಲಿ ಹುಡುಗರು ಬ್ಯಾಗ್ ನೋಡಿರಿ ಅನ್ರಿ ಅಂದವ. ನಾನು ನೋಡಿನಲ್ಲ. ಆ ಬ್ಯಾಗಿಗೆ ಏನಿರುತ್ತೆ, ಜೀಪ್ಸ್ ಇರುತ್ತಿಲ್ಲ, ಚೈನ ಜೀಪ್ಸ್ ಅಂತಾರಲ್ಲ, ಆ ಜೀಪ್ಸ ನಾನು ಹೊಟ್ಟಿಗೆ ಹಾಕಿಬಿಡ್ರಿ ಅಂದವ. ಬೇಕಾದಾಗ ತೆಗೀರಿ ಅಂತ, ಬ್ಯಾಡಾದಾಗ ಮುಚ್ಚಿರಿ ಅಂತ, ಬೇಕಾದಾಗ ತೆಗೀರಿ ಅಂತ, ಬ್ಯಾಡಾದಾಗ ಮುಚ್ಚಿರಿ ಅಂತ. ಎಷ್ಟು ಮಜಾ ಇರ್ತಾರೆ ಡಾಕ್ಟ್ರು. ಆಗ ಇಲ್ಲಿ ಬಜಿ ಮಲ್ಲಪ್ಪ ಅನೇಕ ಪ್ರಸಿದ್ಧ ವೈದ್ಯರ ಹತ್ತಿರ ಹೋಗಿ ತನ್ನ ಆ ಹುಣ್ಣುಗಳಿಗೆ ಔಷಧಿ ಉಪಚಾರವನ್ನು ಪಡೆದುಕೊಂಡಿದ್ದರೂ ಕೂಡ ಆ ಹುಣ್ಣುಗಳೇನು ಕಮ್ಮಿ ಆಗಲಿಲ್ಲ. ದೇಹ ಭಾರವಾಗಿ ಬಿಟ್ಟಿತ್ತು, ಜೀವನ ಬೇಡವಾಗಿ ಬಿಟ್ಟಿತ್ತು. ಆವಾಗ ಕೊನೆಯದಾಗಿ ಚನ್ನಬಸವ ಶಿವಾಚಾರ್ಯ ತಾತನವರ ಹತ್ತಿರ ಹಾಗೋ ಹೀಗೋ ಎದ್ದು ಬಿದ್ದು ಚನ್ನಬಸವ ತಾತನವರ ಸನ್ನಿಧಾನಕ್ಕೆ ಬರ್ತಾನ. ಯಪ್ಪ ಚನ್ನಬಸವೇಶ, ಈ ಹುಣ್ಣ ಬಿಟ್ಟು ಬಿಡದಂಗೆ ನನ್ನ ಜೀವವನ್ನು ಹಿಂಡಾಕತ್ತೈತಿ, ಹೇಗಾದರೂ ಮಾಡಿ ಈ ಹುಣ್ಣನ್ನ ಕಳಿ, ನನ್ನ ರೋಗವನ್ನು ನೀನು ನಿವಾರಣೆಯನ್ನು ಮಾಡುವಂದಾಗ ಪರಮ ಪಾವನ ಮೂರ್ತಿಗಳಾಗಿರುವಂತಹ ಕರುಣಾಳು ಯೋಗೀಶ್ವರರಾಗಿರುವಂತಹ ಚನ್ನಬಸವ ತಾತನವರು ಆ ಬಜಿ ಮಲ್ಲಪ್ಪನಿಗೆ ಒಂದೇ ಒಂದು ಮಾತು ಹೇಳ್ತಾರೆ. ಮಲ್ಲಪ್ಪ, ನೀನೇನು ಚಿಂತೆ ಮಾಡಕ್ಕೆ ಹೋಗಬೇಡಪ್ಪ, ಕರಿಬಸವೇಶ್ವರನ ಮಂಗಳದ ಅಂಗಳ ಇದು ಏನೈತಲ್ಲ, ಇದು ಕರಿಬಸವೇಶ್ವರನ ಮಂಗಳದ ಅಂಗಳ. ಇಲ್ಲಿ ದಿನನಿತ್ಯ ನೀನು ಬಂದು ಕಸ ಹೊಡಿತಾ ಇರು. 21 ದಿನದ ಒಳಗಾಗಿ ನಿನ್ನ ಹುಣ್ಣುಗಳೆಲ್ಲ ಮಾಯವಾಗುತ್ತಾವ ಅಂತೇಳಿ ಚನ್ನಬಸವ ತಾತನವರು ಹೇಳ್ತಾರೆ. ಚನ್ನಬಸವ ತಾತನವರ ಅಪ್ಪಣೆಯಂತೆ ಇಲ್ಲಿ ಬಜಿ ಮಲ್ಲಪ್ಪ ಏನು ಮಾಡಿದ ಅಂದ್ರೆ ದಿನನಿತ್ಯ 2 ಹೊತ್ತು ಅಂಗಳದ ಕಸವನ್ನು ಹೊಡಿತಾ ಇದ್ದನಂತೆ. ದಿನನಿತ್ಯ ತಾತನವರ ಅಪ್ಪಣೆಯಂತೆ 2 ಹೊತ್ತು ಅಂಗಳದ ಕಸವನ್ನು ಹೊಡೆದ 21 ದಿನ ಕಳೆಯುವುದರೊಳಗಾಗಿ ಆ ಬಜಿ ಮಲ್ಲಪ್ಪನಿಗೆ ಇರುವಂಥ ಹುಣ್ಣುಗಳೆಲ್ಲ ಮಾಯವಾಗಿ ಹೋಗಿಬಿಟ್ಟಿದ್ವಂಥ ಸೇವಾದ ಪ್ರತಿಫಲದಿಂದ. ಬರೀ ಅಂಗಳದ ಕಸವನ್ನು ಹೊಡೆದು ರೋಗದಿಂದ ಮುಕ್ತಿಯನ್ನು ಹೊಂದಿದ್ದ ಬಜಿ ಮಲ್ಲಪ್ಪ ಅಂತೇಳಿ. ಅಂದ್ರೆ ಇಲ್ಲಿ ಸೇವಾ ಮಾಡೋದ್ರಿಂದ ನಮ್ಮೊಳಗಿರುವಂತಹ ರೋಗ ರುಜಿನಗಳೆಲ್ಲ ದೂರ ಆಗತಾವ ಅನ್ನುವಂತಹ ಸತ್ಯ ಸಂದೇಶವನ್ನು ಚನ್ನಬಸವ ತಾತನವರು ಆವಾಗಲೇ ತಿಳಿಸಿದ್ರು ಅಂತ. ಈಗ ಅನೇಕ ಲೀಲೆಗಳನ್ನು ಮಾಡ್ತಾ ಇರುವಂಥ ಸಂದರ್ಭದೊಳಗೆ ಮುಂದೆ ಗಾಂಜಿ ರಂಗಪ್ಪ ಅಂತೇಳಿ, ಇದ ಊರಿನವರು ಗಾಂಜಿ ರಂಗಪ್ಪ ಅಂತೇಳಿ ತಾತನವರ ಸನ್ನಿಧಾನಕ್ಕೆ ಬರ್ತಾರೆ. ಸನ್ನಿಧಾನಕ್ಕೆ ಬಂದು ಓಯಪ್ಪ ಸಾರಿ ಇಲ್ಲೇ ಇರಿ, ಇಲ್ಲೇ ರುದ್ರಪ್ಪ ಅಂತ, ಗಾಂಜಿ ರುದ್ರಪ್ಪ ಅಂತೇಳಿ ಬರ್ಕೊಂಡಿದ್ದೆ. ಗಾಂಜಿ ರುದ್ರಪ್ಪ ಅಂತೇಳಿ ತಾತನವರ ಜೊತೆ ಮಾತನಾಡ್ತಾ ಕುಂತಿರ್ತಾರೆ. ಮಾತನಾಡ್ತಾ ಕುಂತಾಗ ಒಳ್ಳೆಯ ಅವಸರದ ಮನುಷ್ಯ, ಭಾಳ ಗಡಿಬಿಡಿ ಮನುಷ್ಯ. ಅವಾಗ ತಾತನವರಂತಾರಂತ, ರುದ್ರಪ್ಪ ಎಲ್ಲಿಗೆ ಹೊಂಟಿ ಅಂತ ಕೇಳಿದ್ರಂತ. ಇಲ್ರಪ್ಪ, ಹೊಲದಾಗ ಜ್ವಾಳ ಹಾಕೀನಿ, ರಾಶಿಗೆ ಹೊಂಟೀನಿ. ಇಲ್ಲ, ಇವತ್ತು ಹೋಗಬೇಡ, ಅವಸರ ಮಾಡಕ್ಕೆ ಹೋಗಬೇಡ ಅಂತೇಳಿ ತಾತನವರಂತ. ಅವಾಗ ಆ ರುದ್ರಪ್ಪನವರಂತಾರಂತ, ಇಲ್ರಿ ತಾತನವರ, ಆಳ ಮಕ್ಕಳು ಏನಾದರೂ ಹೆಚ್ಚು ಕಮ್ಮಿ ಮಾಡಿಗೆಡ್ಯಾರು,
ಆಳು ಮಾಡಿದ್ದೆಲ್ಲ ಹಾಳ ಅಂತೇಳಿ ದೊಡ್ಡವರಂತಾರೆ. ಹಾಗಾಗಿ ನಾನು ಹೊಲಕ್ಕೆ ಹೋಗಲೇಬೇಕು ಅಂದರು. ಅವಾಗ ಚನ್ನಬಸವ ತಾತನವರಂತಾರಂತ, ಇಲ್ಲಪ್ಪ ಅಷ್ಟ್ಯಾಕೆ ಅವಸರ ಮಾಡಕ್ಕೆ ಹೋಗಬೇಡ, ಅವಸರ ಅನ್ನುವಂಥದ್ದು ಅಪಘಾತಕ್ಕೆ ಕಾರಣ ಆಗತ್ತ ರುದ್ರಪ್ಪ, ಹೋಗಬೇಡ, ಇವತ್ತೊಂದು ದಿನ ನಿಧಾನವಾಗಿ ನಿವಾಂತವಾಗಿರು ಅಂತ ಹೇಳಿದರು. ಆದರೂ ಕೂಡ ತಾತನವರ ಮಾತನ್ನು ಧಿಕ್ಕರಿಸಿ ಗಾಂಜಿ ರುದ್ರಪ್ಪನವರು ಹೊಲಕ್ಕೆ ಹೋಗುತ್ತಾರೆ. ಹೊಲಕ್ಕೆ ಹೋದಾಗ ಅಲ್ಲಿ ಏನಾಗತ್ತ ಅಂದ್ರೆ, ರಾಶಿ ಮಾಡುವಂತಹ ಮೆಟ್ಟಿನ ಮೇಲೆ ನಿಂತಿರುವಂತಹ ಸಂದರ್ಭದೊಳಗೆ ಮೇಲಿಂದ ಬಿದ್ದು ಒಂದು ಕಾಲು ಮುರಿದ ಹೋಗಿಬಿಡುತ್ತಂತೆ. ಒಂದು ಕಾಲು ಮುರಿದಿರುವಂತಹ ಸಮಯದೊಳಗೆ ಅವಾಗ ಗಾಂಜಿ ರುದ್ರಪ್ಪನರಿವಿಗೆ ಅರಿವಾಗತ್ತಂತ, ಓಹೋ ತಾತನವರು ಅವಸರ ಮಾಡಬೇಡ ಅಂತ ಹೇಳಿದರು. ತಾತನವರ ಮಾತನ್ನು ಮೀರಿ ಬಂದಿದ್ದಕ್ಕಾಗಿ ಒಂದು ಕಾಲ ಮುರಿದು ಹೋಗಿಬಿಡುತ್ತಲ್ಲ ಅಂಥೇಳಿ ಅವಾಗ ವ್ಯಥೆಯನ್ನು ಪಟ್ರಂತ. ಯಾವತ್ತೂ ಕೂಡ ಗುರುವಿನ ಮಾತನ್ನು ಮೀರಬಾರದು ಅನ್ನುವಂತಹ ಸಂದೇಶವನ್ನು, ಸತ್ಯವನ್ನು ಗಾಂಜಿಯ ರುದ್ರಪ್ಪನವರು ಆವಾಗ ತಿಳ್ಕೊಂಡ್ರಂತ. ಈಗ ಅನೇಕ ಲೀಲೆಗಳನ್ನು ಮಾಡ್ತಾ ಇರುವಂಥ ಸಂದರ್ಭದೊಳಗೆ ಕುಂಬಾರ ಕರಿಬಸಪ್ಪ ಅಂತೇಳಿ ಈ ಮಡಿಕೆಗಳ ವ್ಯಾಪಾರವನ್ನು ಮಾಡ್ತಾ ಇತ್ತು. ಕುಂಬಾರ ಕರಿಬಸಪ್ಪ ಅಂಥೇಳಿ ಈ ಮಡಿಕೆಗಳ ವ್ಯಾಪಾರ ಮಾಡ್ತಾ ಇದ್ದ. ಆಗಿನ ದಿನಮಾನದೊಳಗೆ ಈ ಮಡಿಕೆ ಕುಡಿಕೆಗಳನ್ನೆಲ್ಲ ಮಾರಿರುವಂತಹ ಕುಂಬಾರ ಕರಿಬಸಪ್ಪನ ಲಾಭ ದಿನಕ್ಕೆ ಎಷ್ಟಾಗತ್ತಾ ಇತ್ತು ಅಂದ್ರೆ, ತಾತನವರಿದ್ದ ಕಾಲಕ್ಕೆ ತಾಯಿ ನಾ ಹೇಳ್ತಾ ಇದ್ದಿದ್ದು 16ರಿಂದ 18 ರೂಪಾಯಿ ಲಾಭ ಆಗುತ್ತಾ ಇತ್ತಂತ. ಆಗಿನ ದಿನಮಾನಕ್ಕೆ 16ರಿಂದ 18 ರೂಪಾಯಿ ಅಂದ್ರೆ ಭಾಳ ದೊಡ್ಡ ರೊಕ್ಕ ಅಂತ, ಬಹಳ ದೊಡ್ಡ ಮೊತ್ತ ಅಂತ. ಆವಾಗ ಒಂದು ದಿನ ತಾತನವರು ಆ ಕುಂಬಾರ ಕರಿಬಸಪ್ಪನಿಗೆ ಕೇಳ್ತಾರಂತ, ಏನಪ್ಪ ಕರಿಬಸಪ್ಪ ವ್ಯಾಪಾರ ಹೇಗೈತಿ ಅಂತ ಕೇಳಿದ್ರಂತ. ಈ ಒಂದಿಷ್ಟು ಜನ ವ್ಯಾಪಾರ ಭಾಳ ಮಜಾ ಮಾಡ್ತಾರಂತ. ಹೇಗೆ ಮಾಡ್ತಾರೆ ವ್ಯಾಪಾರ ಅಂದ್ರೆ, ಯಾವನೋ ಒಬ್ಬವ ಏಯಪ್ಪ ಆ ಮಿಕ್ಸಿ ಅದನ್ನು ಮಾಡಕ್ಕೆ ಹೋಗ್ಬೇಡ ಮಾರೆ, ಅದಕ್ಕಂದಲ್ಲಿ ಹೆಚ್ಚು ಕಮ್ಮಿ ಆಯ್ತೀಗ ನೋಡಿಲ್ಲ, ಆ ಹೆಸರು ಹೆಚ್ಚು ಕಮ್ಮಿ ಆಯ್ತು, ಅಯ್ಯಪ್ಪ ಲಕ್ಷ ಹೆಚ್ಚು ಕಮ್ಮಿ ಆಯ್ತು. ಅವಾಗ ಆ ಕರಿಬಸಪ್ಪನವರಿಗೆ ಕೇಳ್ತಾರೆ, ಯಾರು ಚನ್ನಬಸವ ಶಿವಾಚಾರ್ಯ ತಾತನ, ಹೇಗಪ್ಪ ಕರಿಬಸಪ್ಪ ವ್ಯಾಪಾರ ಹೇಗೈತಿ, ಒಳ್ಳೆ ವ್ಯಾಪಾರ ಮಾಡಕತ್ತಿ ಅಂತಲ್ಲ ಅಂದಾಗ, ಅವಾಗ ಮತ್ತು ತಾತನವರ ಎದುರಿಗೆ 16ರಿಂದ 18 ರೂಪಾಯಿ ಉಳಿತಾವಂದ್ರೆ ಮತ್ತು ತಾತನವರು ದಾಸೋಹಕ್ಕೆ ಏನಾದರೂ ಕೊಡು ಅಂತ ಕೇಳಿಗಿಳ್ಯಾರು ಅಂಥೇಳಿ ಅವಾಗ ಆ ಕರಿಬಸಪ್ಪ ಅಂದಂತ, ಏನಿಲ್ಲರಿ ತಾತನವ್ರ, ದಿನಕ್ಕೆ 2 ರೂಪಾಯಿ ಉಳಿಬೇಕಂದ್ರೆ ಭಾಳ್ರಿ ಎಂದಂತವ. 16ರಿಂದ 18 ರೂಪಾಯಿ ಉಳಿತಾಯಿತ್ತು. ವ್ಯಾಪಾರ ಅಂದ್ರೆ ಭಾಳ ಮಜಾ ಮಾಡ್ತಾರೆ. ಒಬ್ಬವ ಒಂದು ಬೆಕ್ಕ ತಂದಿಟ್ಟಂತ ಕುಷ್ಟಗಿ ಸಂತಿಯೊಳಗೆ, ಒಂದು ಬೆಕ್ಕ ತಂದಿಟ್ಟ. ಆ ಬೆಕ್ಕಿನ ವಿಶೇಷ ಏನು ಅಂತ ಹೇಳಕತ್ತ ಅಲ್ಲಿ ಬಂದಿರುವಂತಹ ಜನರಿಗೆ, ಸಂತಿಗೆ ಬಂದಿರುವಂತಹ ಜನರಿಗೆ, ಈ ಬೆಕ್ಕು ಇದ್ದಲ್ಲೇ, ಈ ಬೆಕ್ಕು ಎಲ್ಲಿರುತ್ತಲ್ಲ 2 ಕಿಲೋಮೀಟ್ರು ಹೆಗ್ಗಣ ಬರಂಗಿಲ್ಲ, ಇಲ್ಲಿ ಬರಂಗಲ್ಲ. ಇದು ಬೆಕ್ಕಿನ ಸ್ಪೆಷಾಲಿಟಿ ಅಂದವ. ಈ ಬೆಕ್ಕು ಎಲ್ಲಿರುತ್ತಲ್ಲ, ಈ ಬೆಕ್ಕು ಇದ್ದ ಸುತ್ತಮುತ್ತ 2 ಕಿಲೋಮೀಟ್ರು ಏನು ಇಲ್ಲಿನೂ ಬರಂಗಿಲ್ಲ, ಹೆಗ್ನೂ ಬರಂಗಿಲ್ಲ ಅಂದಾಗ 4 ಊರಿನ ಜನ ಕೂಡಿದ್ರು. ಅವಾಗ 4 ಊರಿನ ಜನ ಬಂದು ಈ ಬೆಕ್ಕು ನಮಗೆ ಕೊಡು ಅಂತೇಳಿ ಅವನಿಗೆ ಗಂಟು ಬಿದ್ದು. ಅವಾಗ ಅವ ಏನು ಮಾಡಿದ ಅಂದ್ರೆ, ಬೇಡಿಕೆ ಹೆಚ್ಚಾದಾಗ ಸವಾಲಿಗಿಟ್ಟವ. ಏನು ಮಾಡಿದ ಅಂದ್ರೆ ಸವಾಲಿಗಿಟ್ಟು, ನಾನು ಸವಾಲಿಡ್ತೀನಪ್ಪ, ಮಾರಂಗಲ್ಲ, ಮತ್ತು 4 ಊರಿನವ್ರು ಕೇಳಕತ್ತೀರಿ, ನಾನು ಸವಾಲಿಗಿಡ್ತೀನಿ, ನೀವು ಸವಾಲು ಮಾಡ್ಕೋರಿ, ಯಾರು ಹೆಚ್ಚಿಗೆ ಸವಾಲು ಮಾಡ್ತಿರಲ್ಲ ಅವರಿಗೆ ಈ ಬೆಕ್ಕು ಕೊಡ್ತೀನಿ ಅಂದವ. ಅವಾಗ ಆಯಿತು ಅಂತೇಳಿ ಬೆಕ್ಕು ಪೂರ್ಣ ಪ್ರಮಾಣದೊಳಗೆ ಮುಚ್ಚಿಟ್ಟಿದ್ದ, ಮಕ ಅಟ್ಟ ತೋರ್ಸಾಕತ್ತಿದ್ದವ, ಇಷ್ಟ ಮಕ ತೋರ್ಸಾಕತ್ತಿದ್ದ. ಅವಾಗ ನಾನು ಮುಂದೆ ನೀನು ಮುಂದೆ ಅಂತೇಳಿ ಸವಾಲು ಮಾಡಿದ್ರು. ಒಂದು ಊರನ್ನವ್ರು 51,000 ರೂಪಾಯಿಗೆ ಸವಾಲು ಮಾಡಿದ್ರು. ಮುಂದೆ ಯಾರೂ ಕೇಳಿಲ್ಲ. ಅವಾಗ 51,000 ರೂಪಾಯಿಗೆ ಸವಾಲು ಮಾಡೀವಿ, ಆ ಬೆಕ್ಕ ತಾರಪ್ಪ ನಮ್ಮ ಊರಿಗೆ ಒಯ್ತೀವಿ ಅಂದಾಗ ಅವಾಗ ಮಕ ಅಷ್ಟ ಮುಚ್ಚಿಟ್ಟಿದ್ದ, ಮಕ ಅಷ್ಟ ತೋರಿಸು ಹಂಗಿಟ್ಟಿದ್ದ.
ಉಳಿದಿದ್ದನ್ನೆಲ್ಲ ಮುಚ್ಚಿಬಿಟ್ಟಿದ್ದವ. ಆ ನಂತರದೊಳಗೆ ತೆಗದಾಗ ಏನಾಗಿತ್ತು ಅಂದ್ರೆ ಬೆಕ್ಕಿಗೆ ಒಂದು ಕಿವಿನ ಇದ್ದಿದ್ದಿಲ್ಲ ಅಂತ. ಬೆಕ್ಕಿಗೆ ಒಂದು ಕಿವಿ ಇದ್ದಿದ್ದಿಲ್ಲ. 51,000ಕ್ಕೆ ಸವಾಲು ಮಾಡಿದ ಊರಣ್ಣವ್ರಂದ್ರಂತ, ಏಯ್ ಮಾಲಕ, ಬೆಕ್ಕಿಗೆ ಒಂದು ಕಿವಿನ ಇದ್ದಿದ್ದಿಲ್ಲಲ್ಲ? ಇಲ್ಲ ಅಲ್ಲ ಅಂತ ಕೇಳಿದ್ರು. ಬೆಕ್ಕಿಗೆ ಒಂದು ಕಿವಿನ ಇಲ್ಲಲ್ಲ ಅಂದ್ರೆ ಅವ್ರು ಅವ ಅಂದ, ಏನಿಲ್ರಿ, ನಿನ್ನೆ ರಾತ್ರಿ ಈ ಬೆಕ್ಕು ಮಕ್ಕೊಂದಾಗ ಒಂದು ಇಲಿ ಬಂದು ಕಡಿದು ಆ ಕಿವಿ ತಿಂದೈತ್ರಿ ಅಂದಂತವ. ಒಂದು ಇಲಿ ಬಂದು ಕಡಿದು ಆ ಕಿವಿ ತಿಂದೈತಿ ಅಂದು ಮಂದಿಗೇನು ಹೇಳಿದ್ದ, ಈ ಬೆಕ್ಕಿದ್ದಲ್ಲಿ 2-3 ಕಿಲೋಮೀಟ್ರ್ ಹೆಗ್ಗಣ ಬರಂಗಿಲ್ಲ, ಇಲಿ ಬರಂಗಿಲ್ಲ ಅಂತ ಹೇಳಿದ್ದು. ಅಂದ್ರೆ ಉದ್ಯೋಗದೊಳಗೂ ಹೀಗೆ ಮಾಡ್ತಾರೆ. ವ್ಯಾಪಾರಂ ದ್ರೋಹ ಚಿಂತನಂ ಅಂತೇಳಿ ಆವಾಗ ಹೇಳ್ಯಾಣ ಮಹಾತ್ಮನಾಗಿರುವಂತಹ ಸರ್ವಜ್ಞ ಮೂರ್ತಿ. ವ್ಯಾಪಾರ ಅಂದ್ರೆ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯೊಳಗೆ ದ್ರೋಹ ಮಾಡೇ ಮಾಡ್ತಾರೆ, ಎಂಥ ಸತ್ಯಶುದ್ಧ ವ್ಯಾಪಾರ ಮಾಡ್ಯಾರಂದ್ರು. ಆಗ ಇಲ್ಲಿ ಕುಂಬಾರ ಕರಿಬಸಪ್ಪ ಅಂದಂತ, ಏನಿಲ್ಲರಿ ಅಪ್ಪ ಅವರ, ದಿನಕ್ಕೆ 1-2 ರೂಪಾಯಿ ಲಾಭ ಆಗಬೇಕು ಅಂದ್ರೆ ಹೆಚ್ಚು ಕಮ್ಮಿ ಆಗಿತ್ತು ಅಂದಾಗ ಅವಾಗ ಚನ್ನಬಸವ ಶಿವಾಚಾರ್ಯ ತಾತನವರಿಗೆ ತಿಳಿಯದೇ ಇರುವಂತಹ ವಿಷಯಗಳು ಯಾವುದಾವು, ತ್ರಿಕಾಲ ಜ್ಞಾನಿಗಳಾಗಿದ್ದರು. ಅವಾಗ ಚನ್ನಬಸವ ತಾತನವರಂದ್ರಂತ, ಹಾಗ ಆಗಲೆಪ್ಪ ಅಂದ್ರಂತ ಅವ್ರು. ದಿನಕ್ಕೆ 2 ರೂಪಾಯಿ ಉಳಿತೈತ್ರಿ ತಾತನವ್ರ ಅಂದಾಗ ಅದು ಹಾಗ ಆಗಲಿ ಅಂತ. ಮುಂದೆ ಏನಾಯ್ತು ಅಂದ್ರೆ, ಹ್ಯಾಗವ ಎಷ್ಟೇ ವ್ಯಾಪಾರ ಮಾಡಿದರೂ ಕೂಡ ಅವನಿಗೆ ದಿನಕ್ಕೆ ಎಷ್ಟು ಲಾಭ ಉಳ್ಯಾಕತ್ತು ಅಂದ್ರೆ, ತಾತನವರಿಗೆ ಸುಳ್ಳು ಹೇಳಿದ್ದಕ್ಕಾಗಿ, ತಾತನವರು ಹಾಗೇ ಆಗಲಿ ಅಂದಿದ್ದಕ್ಕಾಗಿ ಅವ ಹ್ಯಾಗ ವ್ಯಾಪಾರ ಮಾಡಿದರೂ ಕೂಡ ಕೊನೆಯದಾಗಿ ಅವನಿಗೆ ದಿನಕ್ಕೆ 2 ರೂಪಾಯಿ ಉಳ್ಯಾಕ ಪ್ರಾರಂಭ ಮಾಡಿತು. ಹ್ಯಾಗ ವ್ಯಾಪಾರ ಮಾಡಿದರೂ ಕೂಡ ದಿನಕ್ಕೆ 2 ರೂಪಾಯಿ ಉಳ್ಯಾಕತ್ತು. ಶಿವಸಾಂಬ ಜೈ ನಮ, ಪಾರ್ವತಿ ಶಿವ ಹರ ಹರ ಮಹಾದೇವ. ಕರಿಬಸವೇಶ್ವರ ಮಹಾರಾಜ ಕೀ ಜೈ, ಚನ್ನಬಸವೇಶ್ವರ ಮಹಾರಾಜ ಕೀ ಜೈ. ಶಿವಸಾಂಬ ಜೈ ನಮ, ಪಾರ್ವತಿ ಶಿವ ಹರ ಹರ ಮಹಾದೇವ. ಅವಾಗ ಆ ಕುಂಬಾರ ಕರಿಬಸಪ್ಪನಿಗೆ ತನ್ನ ಅರಿವಾಯ್ತಂತ, ಓಹೋ, ತಾತನವರ ಎದುರುಗಡೆ ನಾನು ಸುಳ್ಳನ್ನು ಹೇಳಿದ್ದಕ್ಕಾಗಿ